1,000 ಪೌರ ಕಾರ್ಮಿಕರಿಗೆ ವಿದೇಶಕ್ಕೂ ಕೂಡ ನಾವು ಕಳಿಸ್ಕೊಟ್ಟಿದ್ದೇವೆ. ತಾವೆಲ್ಲ ತಿಳ್ಕೊಂಡು ಬರಬೇಕು ಅಂತೇಳಿ ಆರೋಗ್ಯ ವಿಮೆಯನ್ನು ಕೂಡ ನಾವು ಮಾಡಿದ್ದೇವೆ. ನಮ್ಮ 2024-25 ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಕೂಡ ಘೋಷಣೆಯನ್ನು ಮಾಡ್ಕೊಂಡು ಬಂದ್ರು. ಕೋವಿಡ್ ಸಂದರ್ಭದಲ್ಲಿ ತಾವು ಮಾಡಿ ವಾರಿಯರ್ಗಳಾಗಿ ಕೆಲಸವನ್ನು ಮಾಡಿ ಇಡೀ ನಮ್ಮ ಬೆಂಗಳೂರು ಒಂದಲ್ಲ ಇಡೀ ರಾಜ್ಯವನ್ನೇ ಕೂಡ ಕಾಪಾಡಿದ್ದು, ಪ್ರಾಣವನ್ನ ಬದಿಗೊಟ್ಟು ತಾವು ಕೆಲಸವನ್ನ ಮಾಡಿದ್ದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ನಮ್ಮ ಪೌರ ಕಾರ್ಮಿಕರನ್ನ ಯಾವ ಕಾರಣಕ್ಕೂ ಯಾರು ಕೂಡ ಕೀಳುವ ಕಾಣಬಾರದು. ಸಮಾನತೆಯನ್ನ ಈಗ ನಮ್ಮ ಕಮಿಷನರ್ಗೆ ಯಾವ ರೀತಿ ಗೌರವನ ಕೊಡ್ತೀವಿ, ಅದೇ ಗೌರವನ್ನ ಸ್ಥಾನಮಾನವನ್ನು ಕೂಡ ನಿಮಗೆ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಬದ್ಧತೆ ಇದೆ. ಪೌರ ಕಾರ್ಮಿಕರನ್ನ ಜಾತಿ ಧರ್ಮ ಎಲ್ಲ ಮರೆತು ಇವತ್ತು ಒಗ್ಗಟ್ಟಿನಿಂದ ಎಲ್ಲರೂ ಕೂಡ ಇವತ್ತು ಮುಂದಕ್ಕೆ ಬರ್ತಾ ಇದ್ದಾರೆ. ಲಕ್ಷಾಂತರ ಜನ ಅರ್ಜಿ ಆಗ್ತಾ ಇದ್ದಾರೆ. ಗಾಂಧೀಜಿಯವರು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೊರಗೆ ಅಲ್ಲಿಂದ ಗಲೀಜನ್ನ ಕಂಡು ಅವರೇ ಸ್ವಚ್ಛತೆಯನ್ನ ಕೆಲಸ ಮಾಡಿದಂತ ಇತಿಹಾಸ ನಾವು ನೋಡಿದ್ದೇವೆ. ಇವತ್ತು ಇನ್ನ ಅನೇಕ ವಿಚಾರಗಳನ್ನ ನನಗೆ ಹಂಚ್ಕೊಳ್ಳಕ್ಕೆ ಬಹಳ ಇಷ್ಟ ಇದೆ. ಆದರೆ ನಮ್ಮ ರಾಷ್ಟ್ರೀಯ ನಾಯಕರುಗಳು ಬಂದಿರೋದ್ರಿಂದ ಇನ್ನ ಕೆಲವರು 2-3 ಜನ ಮಂತ್ರಿಗಳು ಕೂಡ ಅವರು ಅನೇಕ ವಿಚಾರಗಳನ್ನ ಮಾತಾಡೋದ್ರಿಂದ ಈ ಕಾರ್ಮಿಕ ದಿನ ನಮ್ಮ ಕಾರ್ಮಿಕ ದಿನಕ್ಕೆ ಒಂದು ದೊಡ್ಡ ಹೊಸ ರೂಪವನ್ನು ಇವತ್ತು ಬಂದಿದೆ. ಕಾರ್ಮಿಕ ದಿನಾಚರಣೆ ಇಡೀ ವಿಶ್ವದಲ್ಲೇ ಇದೊಂದು ದೊಡ್ಡ ಶಕ್ತಿ ತುಂಬುವಂತ ಒಂದು ದಿನ. ಇವತ್ತು ಇನ್ನ ಹೊರಗಡೆ ಒಂದು 7-8 ಸಾವಿರ ಜನ ಹೊರಗಡೆ ಇದ್ದಾರೆ. ಎಲ್ಲ ಮಕ್ಕಳು ಕುಟುಂಬದವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀರಿ. ಇದು ನಿಮ್ಮ ಬದುಕಿಗೆ ಒಂದು ದೊಡ್ಡ ಸಂತೋಷವನ್ನು ತಂದಿರೋ ದಿನ. ನಮ್ಮ ಸರ್ಕಾರ, ನಿಮ್ಮ ಸರ್ಕಾರ ಕೂಡ ಇವತ್ತು ಏನು ನಾವು ಮಾತು ಕೊಟ್ಟಿದ್ದೇವೆ, ಏನು ನುಡಿದಿದ್ದೋ ಆ ನುಡಿದಿದ್ದನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಯಶಸ್ಸಿನ ಹಾದಿಯಲ್ಲಿ ಬಹಳ ಕಠಿಣವಾದಂತಹ ಪರಿಶ್ರಮವನ್ನ ಮಾಡಿ ಇವತ್ತು ನಿಮ್ಮೆಲ್ಲರೂ ಕೂಡ ಉತ್ತಮವಾದಂತಹ ಭವಿಷ್ಯವನ್ನ ಸಾಗಿಸಬೇಕು ಅಂತೇಳಿ ನಾನು ಹಾರೈಸಿ ನಿಮ್ಮ ಕೆಲಸಗಳನ್ನ ನಾಳಿನ ಜಗತ್ತಿಗೆ ಹೊಸ ರೂಪವನ್ನು ಕೊಡ್ಲಿ ಅಂತ ಹೇಳಿ ಇವತ್ತು ನಿಮ್ಮೆಲ್ಲರೂ ಕೂಡ ನಿಮ್ಮ ಶ್ರಮಕ್ಕೆ ನಿಮ್ಮ ಫಲ, ನಿಮ್ಮ ಬದುಕಿಗೆ ಒಂದು ಹೊಸ ರೂಪ. ಆ ದೃಷ್ಟಿಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬು ಜಗಜೀವನ್ ರವರಿಗೆ ಮತ್ತು IDP ಸಾಲಪ್ಪನವರಿಗೆ ನವನವನ್ನು ಅರ್ಪಿಸಿ ಆಮೇಲೆ ಈ ಜ್ಯೋತಿಯನ್ನ ಬೆಳಗಿಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಪ್ರಾಸ್ತಾವಿಕ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪೌರ ಕಾರ್ಮಿಕ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.